ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ವಾತಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುವಂಥ ವಿಡಿಯೋನ ತೋರಿಸ್ತೀನಿ. ಮನೆಯಲ್ಲಿ ಜಿರಳೆಗಳು ಹಲ್ಲೆಗಳು ತುಂಬ ಜಾಸ್ತಿ ಕಾಟ ಇದೆಯಾ? ಹಾಗಾದರೆ ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರಾದರೂ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮನೆಯಲ್ಲಿ ಈ ರೀತಿ ಜಿರಳೆಗಳು ಹಲ್ಲೆಗಳು ತುಂಬಾ ಜಾಸ್ತಿ ಇರುತ್ತೆ. ಬಾತ್ರೂಮಲ್ಲಿ, ಶಿಂಕ್ ಹತ್ರ ಮತ್ತು ಕಿಚನ್ ರೂಮಲ್ಲಿ ಈ ರೀತಿ ಎಲ್ಲ ಹತ್ರನೂ ಇರುತ್ತೆ. ನಾವು ಎಷ್ಟೇ ಹಿಟ್ಟು ಎಲ್ಲ ಸ್ಪ್ರೇಗಳು ಹೊಡೆದ್ರೂ ಕೂಡ ಬೇಗ ಹೋಗೋದಿಲ್ಲ, ಮತ್ತೆ ಬರುತ್ತೆ. ನಾನು ತೋರಿಸುವ ಈ ಟಿಪ್ಪನ್ನು ನೀವು ಫಾಲೋ ಮಾಡಿದ್ರೆ ಮತ್ತೆ ಈ ಜನ್ಮದಲ್ಲಿ ನಿಮ್ಮ ಮನೆಯಲ್ಲಿ ಜಿರಳೆಗಳು ಹಲ್ಲೆಗಳು ಅನ್ನೋದು ಬರೋದಿಲ್ಲ. ಬೇಗ ಒಂದೇ ನಿಮಿಷದಲ್ಲಿ ಹೊರಟೋಗ್ಬಿಡುತ್ತೆ. ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ. ಮನೆಯಲ್ಲಿ ಈ ರೀತಿ ಒಂದು ಯಾವುದಾದ್ರೂ ಟ್ಯಾಬ್ಲೆಟ್ ಇದ್ದರೆ ತಗೊಳ್ಳಿ. ನಾನಿಲ್ಲಿ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟನ್ನು ತಗೊತಾ ಇದ್ದೀನಿ. ಇದನ್ನು ಒಂದು ಟ್ಯಾಬ್ಲೆಟ್ ತಗೊಂಡು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಈ ರೀತಿ ಕಲ್ಲಿಂದ ಈ ರೀತಿ ಹೊಡೆದ್ರೆ ಕ್ಲೀನಾಗಿ ಪುಡಿ ಆಗೋಗ್ಬಿಡುತ್ತೆ. ಆ ಪುಡಿ ಚೆನ್ನಾಗಿ ಆದ ನಂತರ ಒಂದು ಬೌಲನ್ನು ತಗೊಳ್ಳಿ. ಆ ಬೌಲಲ್ಲಿ ಈ ಪುಡಿಯನ್ನು ಹಾಕ್ಕೋಬೇಕು. ನೋಡಿ, ಚೆನ್ನಾಗಿ ಪುಡಿ ಆಗಿದೆ. ಈ ರೀತಿ ಆ ಪೌಡ್ರನ್ನು ಈ ಬೌಲ್ಗೆ ಹಾಕ್ಕೊಳ್ಳಿ. ನಾವು ನಿಮಗೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಟ್ಯಾಬ್ಲೆಟನ್ನು ಹಾಕ್ಕೊಳ್ಳಿ. ನನಗೆ ಸ್ವಲ್ಪ ಸಾಕು, ಸೊ ನಾನು ಸ್ವಲ್ಪವನ್ನು ಹಾಕ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಶಾಂಪೂ ಇಲ್ಲಾಂದರೆ ಡೆಟಾಯಿಲ್ ಆದರೂ ಹಾಕ್ಕೋಬೋದು. ನಾನಿಲ್ಲಿ ಶಾಂಪೂವನ್ನು ಹಾಕ್ತಾಯಿದ್ದೀನಿ. ನೀವು ಬೇಕಾದರೆ ಡೆಟಾಯಿಲ್ ಇದ್ದರೆ ಡೆಟಾಯಿಲನ್ನು ಹಾಕ್ಕೋಬೋದು. ಈ ರೀತಿ ಶಾಂಪೂ ಆದ ನಂತರ ಸ್ವಲ್ಪ ಕಾಫಿ ಪೌಡ್ರನ್ನು ಹಾಕಬೇಕು. ಜಾಸ್ತಿ ಏನು ಬೇಡ, ಸ್ವಲ್ಪ ಆದರೆ ಸಾಕು. ಈ ರೀತಿ ಸ್ವಲ್ಪ ಹಾಕ್ಕೊಂಬಿಟ್ಟು ಮತ್ತು ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳೋಣ. ಈ ರೀತಿ ಚಿಕ್ಕ ಗ್ಲಾಸಲ್ಲಿ ನೀರನ್ನು ಹಾಕ್ಕೊಳ್ಳಿ. ನಾರ್ಮಲ್ ವಾಟರ್ ಆದರೆ ಸಾಕು. ಇದು ಚೆನ್ನಾಗಿ ಕಲಿಸ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಒಂದು ಸ್ಪ್ರೇ ಬಾಟ್ಲ್ ಏನಾದಿದ್ದರೆ ಸ್ಪ್ರೇ ಬಾಟ್ಲಾದರೂ ಹಾಕ್ಕೋಬೋದು. ನಾನಿಲ್ಲಿ ಸ್ವಲ್ಪ ನ್ಯೂಸ್ ಪೇಪರ್ ಇರುತ್ತಲ್ಲ, ಅದನ್ನು ಕಟ್ ಮಾಡಿಕೊಂಡು ಚಿಕ್ಕದಾಗಿ ಉಂಡೆ ಥರ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಕಾಟನ್ ಆದರೂ ತಗೋಬೋದು, ಇಲ್ಲಾಂದರೆ ನ್ಯೂಸ್ ಪೇಪರ್ ಆದರೂ ತಗೋಬೋದು. ನಾನಿಲ್ಲಿ ನ್ಯೂಸ್ ಪೇಪರನ್ನು ಈ ರೀತಿ ಚಿಕ್ಕದಾಗೆ ರೌಂಡಾಗೆ ನಾನು ಈ ರೀತಿ ರೌಂಡ್ ಮಾಡ್ಕೊಂಡಿದ್ದೀನಿ. ಈ ನ್ಯೂಸ್ ಪೇಪರನ್ನು ಈ ರೀತಿ ಚೆನ್ನಾಗಿ ಆ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಈ ಪೇಪರನ್ನು ನಿಮ್ಮ ಮನೆಯಲ್ಲಿ ಜಿರಳೆಗಳು ಎಲ್ಲೆಲ್ಲಿದೆಯೇ ಅಲ್ಲಲ್ಲಿ ನಾವು ಈ ಪೇಪರನ್ನು ಹಾಕಬೇಕು. ಈ ರೀತಿ ಎಲ್ಲ ಪೇಪರ್ಸನ್ನು ಈ ರೀತಿ ಶಿಂಕ್ ಹತ್ರ, ಕಿಚನ್ ರೂಮಲ್ಲಿ, ಬೀರುವ ಕೆಳಗೆ, ಕಬೋರ್ಡ್ಸಲ್ಲಿ ಈ ರೀತಿ ಎಲ್ಲೆಲ್ಲಿ ನಿಮ್ಮ ಜಿರಳೆಗಳು ಹಲ್ಲೆಗಳು ಇರುತ್ತೋ ಅಲ್ಲಲ್ಲಿ ಈ ಪೇಪರ್ಗಳನ್ನು ಈ ರೀತಿ ನೀರಿನಲ್ಲಿ ಅದ್ಬಿಟ್ಟು ಅದನ್ನು ಹಾಕಿ ಮತ್ತು ಈ ನೀರನ್ನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ಳಿ. ಈ ಸ್ಪ್ರೇ ಬಾಟ್ಲನ್ನು ಹಾಕ್ಕೊಂಡು ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿದೆಯೋ ಅದೆಲ್ಲ ನೀವು ಆ ಸ್ಪ್ರೇಯನ್ನು ಹೊಡೀರಿ. ತುಂಬಾ ವರ್ಕ್ ಆಗುತ್ತೆ, ತುಂಬಾ ರಿಸಲ್ಟ್ ಬರುತ್ತೆ. ಈ ರೀತಿ ಒಂದು ಸಾರಿ ಟ್ರೈ ಮಾಡಿ ನೋಡಿ. ನನಗಂತೂ ತುಂಬಾ ರಿಸಲ್ಟ್ ಬಂದಿದೆ. ನಮ್ಮ ಮನೆಯಲ್ಲಂತೂ ಹಲ್ಲೆಗಳು ಜಿರಳೆಗಳು ತುಂಬಾ ಜಾಸ್ತಿ ಇರುತ್ತೆ. ಅವೆಲ್ಲ ಕ್ಲೀನಾಗಿ ಹೋಗಿದೆ ಅಂದರೆ ಇದರಿಂದನೇ. ನನಗಂತೂ ತುಂಬ ಬೆಸ್ಟ್ ಟಿಪ್ ಅನಿಸಿದೆ. ನಿಮಗೆ ಈ ಟಿಪ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಟಿಪ್ಸನ್ನು ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ರೀತಿ ನಾವೊಂದು ಸ್ಪ್ರೇ ಬಾಟ್ಲಲ್ಲಿ ತಗೊಂಡ್ಬಿಟ್ಟು ಅದನ್ನು ನಾನು ಬಾತ್ರೂಮಲ್ಲಿ ಶಿಂಕ್ ಹತ್ರ ಮತ್ತು ಕರ್ಟನ್ಸ್ ಇರುತ್ತಲ್ಲ, ಕರ್ಟನ್ಸ್ ಹತ್ರ ಮತ್ತು ಕೌಂಟರ್ ಟಾಪ್ ಮೇಲೆ ಮತ್ತು ಬಾತ್ರೂಮಲ್ಲಿ ಎಲ್ಲ ಕಡೆಯೂ ನಮಗೆ ಜಿರಳೆಗಳು ಅನ್ನೋದು ಎಲ್ಲೆಲ್ಲಿ ಕಾಣಿಸುತ್ತೋ ಹಲ್ಲೆಗಳು ಜಿರಳೆಗಳು ಅಲ್ಲಲ್ಲೆಲ್ಲ ಸ್ಪ್ರೇ ಮಾಡ್ಕೋಬೇಕು. ಮತ್ತು ಬೀರುವುದು ಕೆಳಗಡೆ ಇರುತ್ತೆ ಮತ್ತು ಜಿರಳೆಗಳು ಕಬೋರ್ಡ್ಸಲ್ಲಿ ಮತ್ತು ಏನಾದರೂ ಬಾಕ್ಸಸ್ ಏನಾದರೂ ಇಟ್ಟಿದ್ರೆ ಅಕ್ಕಿ ಬಾಕ್ಸ್ ಇಲ್ಲ ಅದರಲ್ಲಿರುತ್ತೆ ಮತ್ತು ಶೋಕೇಶ್ಗಳಲ್ಲಿರುತ್ತೆ. ಎಲ್ಲೆಲ್ಲಿ ನಿಮ್ಮ ಜಿರಳೆಗಳು ಹಲ್ಲೆಗಳು ಇರುತ್ತೋ ಅಲ್ಲೆಲ್ಲ ಸ್ಪ್ರೇ ಮಾಡ್ಕೊಂಡ್ಬಿಡಿ. ತುಂಬ ಕ್ಲೀನಾಗೆ ಆಗುತ್ತೆ ಮತ್ತು ಜಿರಳೆಗಳು ಅನ್ನೋದು ಮತ್ತೆ ಮನೆಗೆ ಬರೋದಿಲ್ಲ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ.